ಹುಬ್ಳಿಗೆ ಹೋಗ್ರಿ, ಧಾರವಾಡಕ್ಕೆ ಹೋಗ್ರಿ, ಅಥವಾ ಅದಕ್ಕಿಂತ ಮತ್ತೆ ತಾಲೂಕಿಗೆ ಹೋಗಿರಿ, ಸವದತ್ತಿನೋ ಗೋಕಾಕ್ ಕೊಯ್ಲಿರ್ಬೋದು, ಮತ್ತು ಬೇರೆ ಬೇರೆ ತಾಲೂಕುಗಳಿರ್ಬೋದು, ತಾಲೂಕು ಮಾಡಿದ್ರೆ ಹೋಗ್ರಿ ನೀವು ಅಂತೇಳಿ ಹೇಳೋದಕ್ಕೆ ಸರ್ಕಾರಕ್ಕೆ ಹಕ್ಕೂ ಹೋದ. ಮತ್ತು ಅದಕ್ಕೆ ಅವ್ರು ಪಾಲಿಸಲು ಬೇಕಾದ್ರೆ ಯಾಕಂದ್ರೆ ಕರ್ತವ್ಯನೂ ಹೋದವು. ಒಬ್ಬ ವೈದ್ಯ ಸಾರ್ವಜನಿಕ ವ್ಯಕ್ತಿ, ಸಾರ್ವಜನಿಕ ಅವ್ರಂದ್ರೆ ಏನಪ್ಪ ಅಂತಂದ್ರೆ ಕೆಲಸಗಾರರು. ಅವರು ಈ ಬಡವಿರಲಿ ಬಲ್ಲಿದಿರಲಿ ಯಾರಿದ್ರೂ ಅವ್ರು ಸೇವೆ ಮಾಡೋದು, ಅವ್ರಿಗೆ ಅನುಕೂಲ ಮಾಡೋದು, ಆರೋಗ್ಯ ಒದಗಿಸೋದು ಇವೆಲ್ಲ ಅವ್ರ ಡ್ಯೂಟಿ ಅಂತೇಳಿ ನಾವೇನು ಅವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕಂದರೆ ಸ್ವತಃ ಬುದ್ಧಿವಂತರು ಅವರು, ಸ್ವತಃ ತೊಳಕೊಳ್ಳೋಂಥವ್ರು. ಈ ದೇಶ ಇಲ್ಲಿ ವಕೀಲರು, ಇಂಜಿನಿಯರ್ಗಳು ಮತ್ತು ಜೊತೆಗೆ ಈ ಡಾಕ್ಟರ್ಗಳು, ವೈದ್ಯರಿಂದಾಗಿ ಈ ತಮ್ಮ ಬದುಕು ನಡೆಸ್ಕೊಂಡು ಹೊಂಟೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂಥ ಪ್ರಸಂಗದಲ್ಲೇ ಒಂದು ತಜ್ಞ ವೈದ್ಯರಂತೆ ಹೆಚ್ಚು ಬೆಂಗಳೂರು ಬಿಟ್ಟು ಅಥವಾ ಬೊಂಬೈ ಎನ್ನುವಂಥ ಪಟ್ಟಣಗಳನ್ನು ಬಿಟ್ಟು ಹೊರಗೆ ಬರೋದೇ ಇಲ್ಲ ಅವರು. ಅಲ್ಲೇ ಅವ್ರಿಗೆಲ್ಲ ರೀತಿಯ ಅನುಕೂಲಗಳು, ಸೌಲಭ್ಯಗಳು ಸಿಗೋದ್ರಿಂದಾಗಿ ಒಂದು ಡ್ರಗ್ ಎಡಿಕ್ಟ್ ಆದಂಗೆ ಅವ್ರು ಅಲ್ಲೇ ಉಳಿತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಪ್ಪ, ನೀವು ಎಲ್ಲರಿಗೂ ನಿಮ್ಮ ಸೇವೆ ಬೇಕಾಗಿದೆ, ನೀವು ತಾಲೂಕು ಮಟ್ಟಕ್ಕೂ ಹೋಗ್ಬೇಕಾಗ್ತದೆ, ಜಿಲ್ಲಾ ಮಟ್ಟಕ್ಕೂ ಹೋಗ್ಬೇಕಾಗ್ತದೆ. ಈಗ ಕೆಲವು ಅನಿವಾರ್ಯ ಬಂದರೆ ಒಂದು 4-5 ಹಳ್ಳಿಯ ಮಟ್ಟದಲ್ಲಿ ಹೋಬಳಿ ಮಟ್ಟಕ್ಕೂ ಹೋಗ್ಬೇಕಾಗ್ತದೆ ಅನ್ನೋಂಗೆ ಮಾತಾಡಿದ್ದಾರೆ. ಆದರೆ ಇದಕ್ಕೆ ಒಪ್ತಾ ಇಲ್ಲ ಅವರು. ಅವ್ರದಿಂದವ್ರು ಈಗ ಸ್ಟ್ರೈಕ್ ಮಾಡಲಿಕ್ಕಿದ್ದಾರೆ. ಈಗೆಲ್ಲ ಅದರಲ್ಲಿ ಭಾಗಿಯಾದಂಥ ಒಂದು ಸರ್ಕಾರ ಇದೇ ನಾವು ಹೇಳ್ತೀವಿ, ವೈದ್ಯರು ಅಂತ ಹೇಳುವಂಗೆ ನಾವು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಾವು ಹಳ್ಳಿಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಒಪ್ಪಲಾರದ ಸರ್ಕಾರ ನೀವು ಹೋಗಬೇಕು ಅನ್ನೋದು ಕಷ್ಟಪಡಿಂದ ಎಲ್ಲರಿಗೂ ಏನಪ್ಪ ಆರ್ಡರ್ ಕಳಿಸಿದಾಗ ಸಹಜವಾಗಿ ನಮಗೆ ನೋವು ಆಗ್ತದೆ, ತ್ರಾಸ ಆಗ್ತದೆ, ತೊಂದರೆ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮೆಟ್ಲು ಹಚ್ಚಿದ್ರು.